ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಹಿಂದೆ ಲಕ್ಷಾಂತರ ಕರಸೇವಕರ ಶ್ರಮದ ಕಥೆ ಹೇಳ್ತಿವೆ. ನೂರಾರು ಜನರ ತ್ಯಾಗ ಬಲಿದಾನಗಳ ನೋವಿನ ವ್ಯಥೆಗಳಿವೆ. ಅಂದಹಾಗೆ ದಶಕಗಳಿಂದ ರಾಮನಿಗಾಗಿ ಕರಸೇವೆ ಮಾಡ್ತಿದ್ದ ಅಸಂಖ್ಯಾತ ಭಕ್ತರ ಕಾರಣಕ್ಕೆ ರಾಮನೂರಿಗೆ ಕರಸೇವಕಪುರ ಅಂದ್ರೂ ತಪ್ಪಿಲ್ಲ. ಇವರು ದಿಲೀಪ್ ನವರತ್ನ, ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್. 1992ರಲ್ಲಿ ದಿಲೀಪ್ ಸಹ ಕರಸೇವೆಯಲ್ಲಿ ಭಾಗಿಯಾಗಿದ್ರು. 19ನೇ ವರ್ಷದಲ್ಲಿ 7 ದಿನಗಳ ಕಾಲ ಭಕ್ತಿಯ ಶ್ರಮದಾನವನ್ನ ಮಾಡಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ಸಂಘದ ಪ್ರಮುಖ ಜವಾಬ್ದಾರಿ ನಿರ್ವಹಿಸಿದ ದಿಲೀಪ್ ನವರತ್ನ ರಾಜ್ಯದಿಂದ 21 ಜನರ ಬ್ಯಾಚ್ನಲ್ಲಿ ಒಬ್ಬರಾಗಿದ್ರು. ದಿಲೀಪ್ ಏನ್ ಹೇಳ್ತಾರೆ ಕೇಳೋಣ. ಸರಿಯೂ ನದಿಯ ಮಿಟ್ಟಿ, ಸರಿಯೂ ನದಿಯ ಮಣ್ಣನ್ನು ತರುವಂದು ಅಯೋಧ್ಯೆ ರಾಮನ ಹತ್ರ ಹಾಕಬೇಕು, ಇದೇ ಕರಸೇವೆ ಅಂತ ಹೇಳಿ ಒಂದೊಂದು ರಾಜ್ಯದ ರಿಹರ್ಸಲ್ ಮಾಡಿಸಿದ್ರು. ನಾವು ಅಲ್ಲಿಂದ ತೊಗೊಂಬರುವಂಥದ್ದು ಯಾವ ರಾಜ್ಯದ ಮೊದಲು ಬರಬೇಕು ಅಲ್ಲಿ ಹಾಕಬೇಕು ಅಂಥೇಳಿ ಇಷ್ಟೆಲ್ಲ ನಡೆದಿತ್ತು. ಅದನ್ನು ನಮ್ಗೆ ಅನಿಸ್ತಾ ಇತ್ತು, ಇಷ್ಟು ದೂರದ ಬಂದು ಬರೀ ನಾವು ಕರಸೇವೆ ಇದು ಮಾತ್ರ ಮಾಡೋದು ಬರಬೇಕಾ ಅಂದ್ಬಿಟ್ಟು ಕೇಳ್ತಾ ಇದ್ವಿ. ಆದರೆ ಇಲ್ಲಪ್ಪ, ಅಷ್ಟೇ ಕರಸೇವೆ, ನಮ್ಮ ಬೇರೆ ಯೋಜನೆ ಇಲ್ಲ ಅಂತಲೇ ಇತ್ತು. ಆದರೆ ಡಿಸೆಂಬರ್ 6ನೇ ತಾರೀಕು ದೊಡ್ಡ ಒಂದು ಹನುಮಾನ್ ಗಡಿ ಅಂತ ದೊಡ್ಡದು ಮೈದಾನ, ಅಲ್ಲಿ ಬೇರೆ ಬೇರೆ ಥರದ ಆದ್ವಾನಿಯವರು, ಉಮಾಭಾರತಿ, ಸಾಧು ರಿತಂಬರ, ಬೇಜಾವರ್ಷಿಗಳು, ನಮ್ಮ ಸಂಘದ ಹಿರಿಯ ಕಾರ್ಯಕರ್ತರು, ಓವೆ ಶೇಷಾದ್ರಿಗಳು, ಈ ಥರ ಬಹಳ ದೊಡ್ಡ ದೊಡ್ಡ ನಮ್ಮ ಅಧಿಕಾರಿಗಳೆಲ್ಲ ಇದ್ದಾರೆ. ಭಾಷಣ ನಡೀತಾ ಇದೆ ಅಷ್ಟೇ, ವೇದಿಕೆಯ ಮೇಲೆ ನಡೀತಾ ಇದ್ದಾಗ ಒಂದು ಭಾಗದಲ್ಲಿ ಅಲ್ಲೆಲ್ಲ ರಕ್ಷಣೆಗೋಸ್ಕರ ವ್ಯವಸ್ಥೆ ಮಾಡಿಸಿತ್ತು. ಯಾರು ಕೂಡ ಅಲ್ಲಿ ಬೇರೆ ಯಾರು ಬರಬಾರ್ದು ಅಂದ್ಬಿಟ್ಟು ಪೊಲೀಸ್ ಜೊತೆಗೆ ನಮ್ಮ ಒಂದು ಸಂಘದ ಕಾರ್ಯಕರ್ತರು ಕೂಡ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿದ್ದು, ಯಾರು ಬರಬಾರ್ದು ಅಂತೇಳಿ. ಆದರೆ ಒಂದಷ್ಟು ಗುಂಪುಗಳು ಅವ್ರಿಗೆ ಬಹಳ ತಗೊಂಡ್ರು, ಬಿಸಿ ರಕ್ತ ತಗೊಂಡ್ರು. ಯಾವುದೇ ಕಾರಣ ಇಷ್ಟಕ್ಕೆ ನಾವು ಸಾಲೋದಿಲ್ಲ ಅಂದ್ಬಿಟ್ಟು ಬಹಳ ಒಂದು ಯೋಚನೆ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ. ಆದರೆ ನಮಗೆ ಗೊತ್ತಿರಲಿಲ್ಲ, ಯಾವುದೇ ಥರದ ಅಲ್ಲಿ ಬಿಡ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ನಮಗೆ ಒಂದು ವಿಶ್ವಾಸ ಏನಿತ್ತು ಅಂತ ಹೇಳಿದ್ರೆ, ಮುಲಾಯಂ ಸಿಂಗ್ ಹೋಗಿ ಆವಾಗ ಕಲ್ಯಾಣ ಸಿಂಗ್, BJP ಕಲ್ಯಾಣ ಸಿಂಗ್ ಸರ್ಕಾರ ಇತ್ತು, ಗೋಲಿಬಾರ್ ಮಾಡೋದಿಲ್ಲ, ಆ ಒಂದು ವಿಶ್ವಾಸ ಮಾತ್ರ ಒಂದು ನಮಗೆ ಕಾಣಿಸ್ತಾ ಇತ್ತು. ನಮಗೆ ಆ ವಿಶ್ವಾಸ ಇತ್ತು. ಆ ದೃಷ್ಟಿಯಿಂದ ನಾವೆಲ್ಲರೂ ವೇದಿಕೆ ಅಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಗೆ ಗೊತ್ತಿಲ್ಲ, ಒಂದು ಗುಂಪು ಆ ಒಂದು ಬಾಬರಿ ಕಟ್ಟಡ ಏನಿದೆ ಅಲ್ಲಿ ನುಗ್ಗಕ್ಕೆ ಶುರು ಆಯಿತು. ನುಗ್ಗಕ್ಕೆ ಶುರು ಆದಾಗ ಅಲ್ಲಿ ತಡೆಯೋಕ್ಕೆ ಪ್ರಯತ್ನ ಮಾಡೋದು ಕೂಡ ಯಾವ ಕೇಳೋ ಸ್ಥಿತಿ ಇಲ್ಲ. ಪೊಲೀಸರ ಒಂದು ಸೂಚನೆ ಇತ್ತು, ಯಾವುದೇ ಕಾರಣ ಗೋಲಿಬಾರ್ ಮಾಡಬಾರ್ದು ಅಂಥೇಳಿ. ಸೊ ಪೊಲೀಸರು ಪ್ರಯತ್ನ ಮಾಡಿದ್ರು, ಅದು ತಡೆಯಕ್ಕೆ ಆಗಲಿಲ್ಲ. ನೂರಾರು ಜನ ಹಿಂದೆಯಿಂದ ಮುಂದೆಯಿಂದ ಪೂರ್ತಿ ಆ ದುಡ್ಡಟ್ಟು ಮಾಡಿ ಆ ಗುಂಬದ ಮೇಲೆ ಗುಂಬ ಏನು ಕಟ್ಟಡ ಏನಿತ್ತು ಅದು ಹೋಗಿ ಹೊಡೆಯ ಶುರು ಮಾಡೋದು. ಅಷ್ಟು ಒಳ್ಳೆ ವೇದಿಕೆ ಮೇಲೆ ಕರೀತಾಯಿದ್ರು, ಹಮಾರ ಯೋಜನಾ ನೈಯೇ ಸಭಿ ವಾಪಸ್ ಕರಸೇವೆ ವಾಪಸ್ ಆನ ಅಂತ. ಯಾರು ಕೇಳೋ ಸ್ಥಿತಿ ಇರಲಿಲ್ಲ. ಕೊನೆಗೆ ಅದರ ಹಿಂದುಗಳ ಒಂದು ಆಕ್ರೋಶ ಏನಿತ್ತು ಅದು ಅಲ್ಲಿ ನಮ್ಗೆ ಕಾಣಿಸುತ್ತಾ ಇತ್ತು. ಇಡೀ ಗುಂಪು ಹೋಯಿತು. ಅದಾಮೇಲಿಂದ ಒಂದೇ ಕ್ಷಣದ ನೂರಾರು ಜನ ಆ ಒಂದು ಬಾಬರಿ ಕಟ್ಟಡದ ಮೇಲೆ ಇದ್ದು ಒಡೆ ಶುರು ಆಯಿತು. ಮಧ್ಯಾಹ್ನ 1:30, 2:30, ಸಂಜೆ 4:30 ಎಷ್ಟೊತ್ತರೆ ಪೂರ್ತಿ 3 ಕಟ್ಟಡ 3 ಧ್ವಂಸ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.